ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಉತ್ತರ ಕರ್ನಾಟಕ ಅಭಿವೃದ್ಧಿ ಹರಿಕಾರ ಹಿಂದುತ್ವದ ನಾಯಕ ಯತ್ನಾಳ್ ಅವರನ್ನ ಕೆಲವರು ಕುತಂತ್ರ ಮಾಡಿ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ದು ಖಂಡನೀಯ ಎಂದು ಕೂಡಲ ಸಂಗಮ ಪಂಚಮಸಾಲಿ ಪೀಠದ ಸ್ವಾಮೀಜಿ ಶ್ರೀ ಬಸವಜಿಯ ಮೃತ್ಯುಂಜಯ ಸ್ವಾಮೀಜಿ ಹೇಳಿದ್ದಾರೆ. ಗುರುವಾರ ಬೆಳಗಾವಿಯಲ್ಲಿ ಮಾತನಾಡಿದರು. ಲಿಂಗಾಯತ ನಾಯಕತ್ವ ಬೆಳೀತಾ ಇದೆ. ಹಿಂದುತ್ವದ ಕೂಗು ಅಡಗಿಸಲು ಈ ರಾಜ್ಯದ ಜನ ಅವರನ್ನ ಮುಖ್ಯಮಂತ್ರಿಯಾಗಿ ನೋಡಬೇಕು ಎಂದು ನೋಡ್ತಾ ಇದ್ದಾರೆ ಎಂದರು. ಹಿಂದುತ್ವದ ಬಗ್ಗೆ ಪ್ರಬಲವಾಗಿ ಮಾತನಾಡುವಂತಹ ನಾಯಕರು, ಲಿಂಗಾಯತ ಸಮುದಾಯಗಳನ್ನು ಒಗ್ಗೂಡಿಸುವಂತಹ ಏಕೀಕರಣದ ಬಹಳ ದೊಡ್ಡ ಶಕ್ತಿಯಾಗಿರ್ತಕ್ಕಂಥ ಬಸವಪಾಟಿ ಯತ್ನಾಳ್ ಅವರನ್ನು ಇವತ್ತು ಕೆಲವರು ಕುತಂತ್ರ ಮಾಡಿ ಅವರನ್ನು ಅವ್ರ ಪಕ್ಷದ ವತಿಯಿಂದ ಉಚ್ಚಾಟನೆ ಮಾಡತಕ್ಕಂಥ ಕ್ರಮ ನಿಜವಾಗ್ಲೂ ಖಂಡನೀಯವಾಗಿರ್ತಕ್ಕಂಥದ್ದು. ಉದ್ದೇಶ ಏನಪ್ಪ ಅಂತಂದರೆ, ಅಧಿವೇಶನದಲ್ಲಿ ಯಾವಾಗಲೂ ಉತ್ತರ ಕನ್ನಡ ಪರವಾಗಿ ಮಾತಾಡ್ತಾ ಇದ್ರು, ಪಂಚಮಸಾಲಿ ಮೀಸಲಾತಿ ಉಳಿದ ಸಮುದಾಯಗಳ ಮೀಸಲಾತಿ ಬಗ್ಗೆ ಮಾತಾಡ್ತಾ ಇದ್ರು. ಲಿಂಗಾಯತ ನಾಯಕತ್ವ ಇವತ್ತು ಎಲ್ಲೇ ಒಂದು ಕಡೆ ಬೆಳೀತಿದ್ದೇನೋವಂಥ ಒಂದು ಕಾರಣ ಮತ್ತು ಹಿಂದುತ್ವದ ಕೂಗನ್ನು ಅಡಗಿಸ್ಬೇಕನ್ನುವಂಥ ಕಾರಣ, ಈ 4 ಕಾರಣ ಇಟ್ಕೊಂಡು ಇಷ್ಟು ಗಟ್ಟಿಯಾಗಿ ಮಾತಾಡುವಂಥವ್ರು ಬಸವನಗೌಡರು. ಈ ರಾಜ್ಯ ಜನತೆ ಅವ್ರನ್ನ ಮುಖ್ಯಮಂತ್ರಿಯಾಗಿ ನೋಡಬೇಕು, ರಾಜ್ಯ ಅಧ್ಯಕ್ಷರಾಗಿ ನೋಡಬೇಕು ಅಂತ ಬಹಳ ದಿನಗಳಿಂದ ಕಾಯ್ತಾ ಇದ್ರು. ಈ ಎಲ್ಲ ಕಾರಣಕ್ಕೋಸ್ಕರವಾಗಿಯೇ ಹತಾಶೆಗೊಂಡು ಪೂರ್ವಗ್ರಹ ಪೀಡಿತರಾಗಿ ಬಿಜೆಪಿ ಒಳಗಿರ್ತಕ್ಕಂಥ ಕೆಲವೊಂದು ಲಿಂಗಾಯತ ನಾಯಕತ್ವವನ್ನು ಕುಗ್ಗಿಸುವಂತೆ ಕೆಲವೊಂದು ದುಷ್ಟ ಮನಸ್ಸುಗಳು ಮತ್ತು ಕುತಂತ್ರದ ಮೂಲಕವಾಗಿ ಭಾರತೀಯ ಜನತಾ ಪಕ್ಷದಿಂದ ಒಬ್ಬ ಹಿರಿಯ ನಾಯಕನನ್ನು, ಪ್ರಾಮಾಣಿಕ ರಾಜಕಾರಣಿಯನ್ನು ನೇರವಾಗಿ ಮಾತನಾಡುವಂಥ ಅವ್ರ ಪಕ್ಷದ ಸಿದ್ಧಾಂತಗಳನ್ನು ಬಹಳಷ್ಟು ಗಟ್ಟಿಯಾಗಿ ಪ್ರತಿಪಾದಿಸುವಂಥ ಒಬ್ಬ ನಾಯಕನನ್ನು ಇವತ್ತು ಉಚ್ಚಾಟನೆ ಮಾಡುವಷ್ಟು ಮಟ್ಟಿಗೆ ಕೀಳು ಮಟ್ಟಕ್ಕೆ ಇವತ್ತು ಒಳಗಾಗಿರ್ತಕ್ಕಂಥದ್ದು ಅದು ಅವ್ರ ಪಕ್ಷಕ್ಕೆ ಬಹಳ ದೊಡ್ಡ ಹಿನ್ನಡೆ. ಇದರಿಂದ ಕರ್ನಾಟಕದ ನಾಯಕತ್ವವನ್ನು ಕುಗ್ಗಿಸುವಂಥ ಷಡ್ಯಂತ್ರ ಏನಿದೆ ಮತ್ತು ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.